ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ನಿಮಾನ್ಸ್ನಲ್ಲಿರಬೇಕು ಅಂತ ಕಲಬುರಗಿಯಲ್ಲಿ ಪ್ರಿಯಾಂಕ್ ಕಿಡಿಕಾರಿದ್ದಾರೆ. ಎಂಎಲ್ಸಿ ರವಿಕುಮಾರ್ ಆರ್ಎಸ್ಎಸ್ ನಿಂದ ಬಂದಿರೋದು, ಮೂಲತಃ ಬಿಜೆಪಿಯವರಲ್ಲ, ಮನುಸ್ಮೃತಿ ಹಿನ್ನೆಲೆಯಿಂದ ಬಂದಂತವರು. ಮನುಸ್ಮೃತಿಯಲ್ಲಿ ಮಹಿಳೆಯರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ಗೊತ್ತಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ನೋಡಿ, ಮೂಲತಃ ರವಿಕುಮಾರ್ ಅವರು ಬಿಜೆಪಿಯವರಲ್ಲ, ಶಾಖೆಯಿಂದ ಬಂದಂಥ ವ್ಯಕ್ತಿ. ಯಾವ ಶಾಖೆ? ಆರ್ ಎಸ್ ಎಸ್ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಹೌದಾ ಇಲ್ಲ? ಇದು ಮೊದಲನೇ ಸಾರಿ ಅಲ್ಲ. ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ, ಮುಂಚೆಯಿಂದನೂ ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು. ಕಲಬುರಗಿಗೆ ಬಂದು ಇಲ್ಲದ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು. ಇಲ್ಲೇ ಕಲಬುರಗಿನಲ್ಲೇ ನಮ್ಮ DC ವಿರುದ್ಧ ಏನು ಮಾತಾಡಿದ್ರು ತಮ್ಗೆ ಗೊತ್ತಿದೆ. ಕೋರ್ಟ್ ಛೀಮಾರಿ ಹಾಕ್ತು. ಇನ್ನೂ ಅವರು ಕ್ಷಮೆ ಕೇಳಿಲ್ಲ. ನೀವು ಕ್ಷಮೆ ಕೇಳಿಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನೂ ಕ್ಷಮೆ ಕೇಳಿಲ್ಲ ಅವರು. ನನ್ನ ಮಾಹಿತಿ ಪ್ರಕಾರ, ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದಾರ ವೈಯಕ್ತಿಕವಾಗಿಲ್ಲ, ನನ್ನ ಮಾಹಿತಿ ಪ್ರಕಾರ ಅವರು ಇನ್ನೂ ಕ್ಷಮೆ ಕೇಳಿಲ್ಲ. ಅಂದರೆ ಅವ್ರು ಹೇಳಿದ್ದನ್ನು ಸರಿ ಅಂತ ಇನ್ನೂ ಅಂದ್ಕೊಳ್ಳೋ ವ್ಯಕ್ತಿನೇ. ಅದನ್ನು ಮುಂದುವರಿಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಮಾತಾಡ್ತಾರಂದರೆ ಕೊಳಕ ಮನಸ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಇದು ಅವರಿಗೆ ಆ RSSನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ, ವಿಧಾನಸೌಧದಲ್ಲಿ ಬರ್ತಾರೆ. ಯಾರು ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕು, ನಿಮ್ಯಾನ್ಸ್ನಲ್ಲಿ ಇರಬೇಕು, ಅವರಿಗೆಲ್ಲ ಇದು ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ನೋಡಿ, ಇದೇನು ಮೊದಲನೇ ಸರಿ ಅಲ್ಲ. ಕೌನ್ಸಿಲ್ನಲ್ಲಿ ನಿಮ್ಮ CT ರವಿ ಅವ್ರು ಏನಂದ್ರು ಸರ್, ನೆನಪಿದೆಯಾ? ಸೊ ಇದು ಅವ್ರ ಅಷ್ಟೇ ಅಲ್ಲ, ಅವಹೇಳನಕಾರಿ ಮಾತನಾಡಿದ್ರೆ ನೇಣು ಹಾಕ್ಕೊಳ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ನೇಣು ಹಗ್ಗ ಕೊಡಿ ಅಂತಲೂ ಕೂಡ ಪಂಚ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಎಂಎಲ್ಸಿ ರವಿಕುಮಾರ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ತಿರುಗೇಟ್ ಕೊಟ್ಟಿದ್ದಾರೆ. ವಿಡಿಯೋದಲ್ಲೇ ಎಲ್ಲ ಇದೆ, ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕಾ? ಎಂಎಲ್ಸಿ ರವಿಕುಮಾರ್ ಅವರಿಗೆ ನಾಚಿಕೆ ಆಗಬೇಕು, ತಮ್ಮ ಹೇಳಿಕೆ ಬಗ್ಗೆ ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ ಅಂತ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ. ಕೊಡ್ರಿ ಹಗ್ಗ, ಮತ್ತೆ ಕೊಡ್ರಿ ಹಗ್ಗ. ಸಾಬೀತಾದ್ರೆ ಏನಿದೆ, ವಿಡಿಯೋ ಇದೆ, ನೋಡಿದಿರಲ್ಲ ತಾವೆಲ್ಲರೂ. ನಿಮ್ಮ ಮಾತಿನ ಅರ್ಥ ಏನಿದೆ, ಏನು ಅರ್ಥ ಇದೆ? ಸಮರ್ಥನೆ ಮಾಡ್ಕೋತಾ ಇದ್ದಾರಲ್ಲ, ನಾಚಿಕೆ ಬರಬೇಕು. ಮಾತಿನ ಅರ್ಥ ಏನಿದೆ? ನೀವು ಸರಿಯಾಗಿ ನೋಡಿ ಸರ್, BJPನವ್ರು ಎಂಥವ್ರಿಗೆ ಇಟ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವ್ರು ಇನ್ನೂ ಇದಾರಲ್ಲಿ. ಇನ್ನು ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನ ಖಂಡನೆ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ರವಿಕುಮಾರ್ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದ್ದಾರೆ. ರವಿಕುಮಾರ್ ಹೇಳಿಕೆ ಬಿಜೆಪಿಯ ಸಂಸ್ಕೃತಿ ಗೊತ್ತಾಗತ್ತೆ. ಬೀದರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೋಷಾವೇಶ. ಬಿಜೆಪಿ ಕುಟಿಲ ರಾಜಕಾರಣದ ಮುಖವಾಡ ಬಯಲಾಗ್ತಾ ಇದೆ. ಮಹಿಳೆಯ ಬಗ್ಗೆ, ಗೌರವದ ಬಗ್ಗೆ ಮಾತನಾಡ್ತಾರೆ. ಒಂದು ಕಡೆ ರಾವಣದ ಕಥೆಯನ್ನು ಅವರು ಹೇಳ್ತಾರೆ, ರಾಮನ ಕಥೆಯನ್ನು ಬಿಜೆಪಿಯವರು ಹೇಳ್ತಾರೆ. ಆದರೆ ರವಿಕುಮಾರ್ಗೆ ಮಾನ ಮರ್ಯಾದೆ ಇಲ್ಲದಾಗಿದೆ ಅಂತ ಬೀದರ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಇದು ಬಿಜೆಪಿಯವರ ಒಂದು ಕುಟಿಲ ರಾಜಕಾರಣದ ಇನ್ನೊಂದು ಮುಖವಾಡ ಅಂತ ಹೇಳ್ಬೋದು. ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವದ ಮಾತನ್ನು ಒಂದು ಕಡೆ ಮಾತನಾಡ್ತಾರೆ, ರಾಮಾಯಣದ ಕಥೆಯನ್ನು ಇನ್ನೊಂದು ಕಡೆ ಹೇಳ್ತಾರೆ, ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನ ಇನ್ನೊಂದು ಕಡೆ ಹೇಳ್ತಾರೆ. ಬಾಯಿ ತೆಗೆದ್ರೆ ಈ ರೀತಿ ಹಲ್ಕ ಮಾತನ್ನು ಮಾತನಾಡ್ತಾರೆ. ಸೊ ಇದು ಅವ್ರ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ಅವ್ರಿಗೆ ನಾಚಿಗೆ, ಮಾನ, ಮರ್ಯಾದೆ ಏನೂ ಇಲ್ಲ. ಸೊ ಏನು ಮಾಡೋದು, ಅವ್ರು ನಡೆದಿದ್ದೇ ದಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಇಡೀ ಮಹಿಳಾ ಕುಲಕ್ಕೇ ಮಾಡಿದಂಥ ಒಂದು ಅಪಮಾನ ಅಂತ ಹೇಳಿ. ಎಂಎಲ್ಸಿ ರವಿಕುಮಾರ್ ಅವರಿಗೆ ಕೆಟ್ಟ ಚಾಳಿ ಬಂದಿದೆ, ಇಂಥವರು ವಿಧಾನಸಭೆಯಲ್ಲಿ ಇರಕೂಡದು ಹೀಗಂತ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ರವಿಕುಮಾರ್ಗೆ ನೈತಿಕ ಜವಾಬ್ದಾರಿನೇ ಇಲ್ಲ, ನಮ್ಮದು ಸಂಸ್ಕಾರಯುತ ಪಕ್ಷ ಅಂತ ಹೇಳ್ಕೊಳ್ತಾರೆ ಅಂತ ಕಿಡಿಕಾರಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ.
ರವಿಕುಮಾರ್ ಅವರಿಗೆ ಕೆಟ್ಟ ಚಾಳಿ ಬಿದ್ದಿದೆ. ಅವರಿಗೆ ನೋಡಿ, ಭಾರತೀಯ ಜನತಾ ಪಕ್ಷ ಸಂಸ್ಕಾರಯುತವಾದಂಥ ಒಂದು ಪಕ್ಷ ಅಂತ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ. ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು, ಅವರಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು ನೀವು ಈಗಾಗಲೇ ನೋಡಿದಿರಿ. ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಅವರು ಮಾತನಾಡಿದ್ದಂಥದ್ದು, ಮುಖ್ಯ ಕಾರ್ಯದರ್ಶಿ ಬಗ್ಗೆ ಮಾತನಾಡಿದ್ದಂಥದ್ದು, ಇವರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿನೂ ಇಲ್ಲ. ಮತ್ತು ಇಂಥವ್ರ ಮೇಲೆ ಕಾನೂನು ಕ್ರಮವೂ ಆಗಬೇಕು. ಮತ್ತು ಇಂಥ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಇರಕೂಡದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ.